ಮಕ್ಕಳು ಸೇರಿದಂತೆ ಪ್ರಯಾಣದ ವೇಳೆ ಹೆಚ್ಚಿನ ಸಹಾಯದ ಅಗತ್ಯವಿರುವವರು, ಕಡಿಮೆ ಚಲನಶೀಲತೆ ಹೊಂದಿರುವವರಿಗೆ ಸುರಕ್ಷಿತ, ಸುಗಮವಾಗಿ ವಿಮಾನದ ಬೋರ್ಡಿಂಗ್ ಮಾಡಲು ಮತ್ತು ವಿಮಾನದಿಂದ ಇಳಿಯಲು ಅತ್ಯಾಧುನಿಕವಾಗಿ ಬೆಂಬಲ ನೀಡುವ ವ್ಯವಸ್ಥೆಯಾಗಿ ಚಲನಶೀಲತೆಯ ಸಹಾಯ ಕಾರ್ಯನಿರ್ವಹಿಸಲಿದೆ. ಹೆಲ್ತ್ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಸಂಸ್ಥಾಪಕ ಹಾಗೂ ಕಾರ್ಯನಿರ್ವಾಹಕ ಅಧ್ಯಕ್ಷ ಡಾ. ಬಿ.ಎಸ್. ಅಜಯ್ ಕುಮಾರ್ ತಮ್ಮ ಮಗ ಆದರ್ಶ್ ಅಜಯ್ ಕುಮಾರ್ ಅವರ ಸ್ಮರಣಾರ್ಥ ಈ ಸಾಧನವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಉಪಯೋಗಿಸಲು ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ. ಮೊಬಿಲಿಟಿ ಅಸಿಸ್ಟ್ ಸಾಧನ ವಿಮಾನದ ಬೋರ್ಡಿಂಗ್, ಡಿಪ್ಲೇನಿಂಗ್ ಅಥವಾ ಟರ್ಮಿನಲ್ಗಳ ನಡುವಿನ ಪ್ರಯಾಣದ ಸಮಯದಲ್ಲಿ ವೀಲ್ಚೇರ್ನಿಂದ ನೇರವಾಗಿ ಮಕ್ಕಳು ಮತ್ತು ಕಡಿಮೆ ಚಲನಶೀಲತೆ ಹೊಂದಿರುವ ಪ್ರಯಾಣಿಕರಿಗೆ ಯಾಂತ್ರಿಕವಾಗಿ ಸಹಾಯ ಮಾಡುತ್ತದೆ. ಈ ಮೂಲಕ ಅತ್ಯುತ್ತಮ ವರ್ಗಾವಣೆಯ ಅನುಭವ ನೀಡುತ್ತದೆ. ಇದು ದೈಹಿಕ ಒತ್ತಡ ಕಡಿಮೆ ಮಾಡುವ ಜೊತೆಗೆ ಅಪಾಯ ಕಡಿಮೆ ಮಾಡುತ್ತದೆ. ಅಲ್ಲದೆ ಪ್ರಯಾಣಿಕರು ಮತ್ತು ಸಿಬ್ಬಂದಿಗೆ ಹೆಚ್ಚು ಆರಾಮದಾಯಕ ಅನುಭವ ನೀಡುತ್ತದೆ. ಈ ವೇಳೆ ಮಾತನಾಡಿದ ಡಾ. ಅಜಯ್ ಕುಮಾರ್, ಸಂತಸದಿಂದ ಈ ಕೊಡುಗೆ ನೀಡುತ್ತಿದ್ದೇನೆ. ನಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸೂಕ್ತ ಬೆಂಬಲ ಸೌಲಭ್ಯಗಳಿಲ್ಲದೆ ನನ್ನ ಮಗ ಆದರ್ಶ್ ಅನಾನುಕೂಲತೆ ಅನುಭವಿಸಿದ್ದಾರೆ. ಇದೀಗ ಅವರು ಅದೇ ನೋವು ಉದ್ದೇಶವಾಗಿ ಪರಿವರ್ತಿಸಲು ಮುಂದಾಗಿದ್ದು, ಮೊಬಿಲಿಟಿ ಅಸಿಸ್ಟ್ ಕೊಡುಗೆ ಮೂಲಕ ತನ್ನಂತಹ ಇತರರು ಸುಲಭವಾಗಿ ಮತ್ತು ಸೌಕರ್ಯದೊಂದಿಗೆ ಪ್ರಯಾಣಿಸಲಿ ಅಂತ ಆಶಿಸಿದ್ದಾರೆ. Founder of HCG Hospital, has been a close and deep friend of the airport. Over the last few years, he has helped raise awareness in our airport specifically about the importance of becoming more accessible, helping people with disabilities to travel to airport. ಹರಿಯವರು ಹೇಳಿದಾಗೆ ನನ್ನ ಮಗ ಆದರ್ಶ ಅವನಿಗೆ ಡಿಶಾನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಕಾಯಿಲೆ ಇದೆ. ಅದರಿಂದ ಅವನಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಕೈನೂ ಅಲ್ಲಾಡ್ಸೋದು ಕಷ್ಟ ಇತ್ತು. ಅದಕ್ಕೆ ಅವ್ನು ಟ್ರಾವೆಲ್ ಮಾಡೋದು, ಅಮೆರಿಕಾದಲ್ಲಿ ಹುಟ್ಟಿದ್ರು, ಇಲ್ಲಿ ಬಂದಮೇಲೆ ಟ್ರಾವೆಲ್ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು. ಎಲ್ಲರೂ ಹೋಗಬೇಕು ಅಂದರೆ ಅವ್ನು ಎತ್ತೋದು, ಕೂಡಿಸೋದು, ವೀಲ್ಚೇರಿಂದ ಪ್ಲೇನಿಗೆ ಕರ್ಕೊಂಡು ಹೋಗೋದು ಎಲ್ಲ ಪ್ರಾಬ್ಲಮ್ ಇತ್ತು, ಭಾಳ ತೊಂದರೆ ಇತ್ತು. ಆದರೆ ಅದಕ್ಕೋಸ್ಕರ ನಾವು ಆಸ್ಟ್ರೇಲಿಯಾಗೆ ಹೋದಾಗ ಈ ಸತಿ ಭಾಳ ಕಷ್ಟಪಟ್ಟಾಗ ಆಸ್ಟ್ರೇಲಿಯಾದಲ್ಲೂ ಏನೂ ಇರಲಿಲ್ಲ. ಅಂದರೆ ಸಿಡ್ನಿನಲ್ಲಿ ಈಗಲ್ ಲಿಫ್ಟ್ ನೋಡಿದ್ವಿ. ಅದಕ್ಕೆ ನೋಡಿದಾಗ ಅವನಿಗೂ ಭಾಳ ಖುಷಿ ಆಯಿತು. ಇದರಿಂದ ನನಗೆ ಸುಲಭ ಆಗಲ್ಲ. ಅದನ್ನಗೋಸ್ಕರ ನಾನು ನಮ್ಮ ಬೆಂಗಳೂರು ಏರ್ಪೋರ್ಟು ಅಂಡರ್ ಅವರ್ CEO ಹರಿ. ಇದು ಭಾರತದಾದ್ಯಂತ ವಿಮಾನ ನಿಲ್ದಾಣಗಳು ಅಳವಡಿಸಿಕೊಳ್ಳಬಹುದಾದ ಮಾದರಿಯ ಹೆಜ್ಜೆಯಾಗಿದೆ ಎಂದರು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ.